ನಮಸ್ಕಾರ ವೀಕ್ಷಕರೇ, ಇತ್ತೀಚೆಗೆ ತುಂಬ ಜನ ಕೇಳ್ತಾ ಇರೋದು ನಮ್ಮದು ರೆವಿನ್ಯೂಗೆ ಖಾತಾ ಯಾವಾಗ ಬಿಡ್ತಾರೆ, ರೆವಿನ್ಯೂಗೆ ನಾವು ರೆವಿನ್ಯೂ ಪ್ರಾಪರ್ಟಿನ ನಾವು ಜಿ ಪಿ ಎ ಮಾಡ್ಕೊಂಡಿದ್ದೀವಿ, ಜಿ ಪಿ ಎಗೆ ಖಾತಾ ಮಾಡಿಸ್ಬೋದಾ, ಜಿ ಪಿ ಎ ಹೋಲ್ಡರ್ ಖಾತಾ ಮಾಡಿಸ್ಬೋದಾ ಅಂತ ಹೇಳಿ ಈ ವಿಡಿಯೋದಲ್ಲಿ ಅದಕ್ಕೆ ಸಂಬಂಧಪಟ್ಟ ವಿಚಾರಗಳನ್ನ ಹೇಳ್ತಾ ಇದ್ದೀನಿ. ರೆವಿನ್ಯೂ ಖಾತಾವನ್ನು ಯಾವಾಗ ಬಿಡ್ತಾರೆ ಅನ್ನೋದಕ್ಕೆ ಸರ್ಕಾರ ಇನ್ನೂ ಯಾವುದೇ ಕೂಡ ಸುತ್ತೋಲೆಯನ್ನು ಹೊರಡಿಸಿಲ್ಲ. ಆಗಸ್ಟ್ 2ನೇ ವಾರದಲ್ಲಿ ಅಂತ ಹೇಳಿದ್ದಾರೆ, ಅದು ಇನ್ನೂ ಕೂಡ ಕನ್ಫರ್ಮ್ ಆಗಿಲ್ಲ. ಖಂಡಿತವಾಗಿಯೂ ರೆವಿನ್ಯೂ ಪ್ರಾಪರ್ಟಿಗಳು ಕೂಡ ಖಾತಾವನ್ನು ಬಿಡ್ತಾರೆ, ಅಂದರೆ 11B ಖಾತಾವನ್ನು ಕೊಡ್ತಾರೆ. ಈ ಖಾತಾ ಅಡಿಯಲ್ಲಿ ಯಾವೆಲ್ಲದಕ್ಕೆ ಕೊಡ್ತಾರೆ ಅನ್ನೋದಾದ್ರೆ 2024 ಸೆಪ್ಟೆಂಬರ್ ಒಳಗಡೆ ಯಾವೆಲ್ಲ ಒಂದು ಪ್ರಾಪರ್ಟಿಗಳು ರಿಜಿಸ್ಟರ್ ಆಗಿದೆ ಅದಕ್ಕೆ ಕೊಡ್ತೀವಿ ಅಂತ ಹೇಳಿದ್ದಾರೆ. ಅದರ ನಂತರ ರಿಜಿಸ್ಟರ್ ಆಗಿರೋ ಯಾವುದೇ ಪ್ರಾಪರ್ಟಿಗಳ ವಿಚಾರವನ್ನು ಇನ್ನೂ ಹೇಳಿಲ್ಲ. ನೀವು ಜಿ ಪಿ ಎ ಮಾಡ್ಕೊಂಡಿದ್ರೆ ಪ್ರಾಪರ್ಟಿಗಳನ್ನ, ಅಂದರೆ ಏನು ಮಾಡ್ಕೊಂಡಿದ್ದಾರೆ, ಈ ಸೆಪ್ಟೆಂಬರ್ ಆದ ನಂತರ ಯಾವಾಗ ಈ ರೆವಿನ್ಯೂ ಪ್ರಾಪರ್ಟಿಗಳ ರಿಜಿಸ್ಟ್ರೇಷನ್ ಸ್ಟಾಪ್ ಮಾಡಿದ್ರು, ನಂತರ ಈ ಬಿಲ್ಡರ್ಸ್ಗಳು ಮತ್ತು ಕೆಲವೊಬ್ಬರು ಪ್ರಾಪರ್ಟಿ ತಗೋಬೇಕು ಅಂತ ಇರೋರೆಲ್ಲ ಏನು ಮಾಡಿಕೊಂಡ್ರು, ಯಾವಾಗ ರಿಜಿಸ್ಟ್ರ್ ಬಿಡ್ತಾರೆ ಅನ್ನೋ ಗೊಂದಲದಲ್ಲಿದ್ದಾಗ ಇವರೆಲ್ಲ ಜಿ ಪಿ ಎಗಳನ್ನ ಮಾಡ್ಕೊಳ್ಳೋದಕ್ಕೆ ಶುರು ಮಾಡಿದ್ರು. ಜಿ ಪಿ ಎ ಇದ್ದರೆ ನಮಗೆ ಪ್ರಾಪರ್ಟಿ ಮೇಲೆ ಪವರ್ ಇರುತ್ತೆ ಅನ್ನೋ ಒಂದು ಉದ್ದೇಶಕ್ಕೆ ಅವರೆಲ್ಲರೂ ಕೂಡ ಜಿ ಪಿ ಎಗಳನ್ನ ಮಾಡಿಕೊಂಡ್ರು. ಇಲ್ಲಿ ಲ್ಯಾಂಡ್ ಲಾರ್ಡ್ಗಳು ಏನು ಮಾಡಿದ್ರು, ನಮಗೆ ದುಡ್ಡು ಬಂದರೆ ಸಾಕು ಅಂತೇಳಿ ಜಿ ಪಿ ಎಗಳನ್ನ ಮಾಡ್ಕೊಡೋದಕ್ಕೆ ಶುರು ಮಾಡಿಕೊಂಡ್ರು. ಈ ಜಿ ಪಿ ಎ ಹೋಲ್ಡರ್ಗಳಿಗೀಗ ತೊಂದರೆ ಆಗ್ತಾ ಇರೋದೇನು ಅಂದರೆ, ನಾವು ಇವಾಗ ಈ ಖಾತಾ ಮಾಡ್ಕೋಬೋದಾ ಅಂತ. ಮೊದಲನೇದಾಗಿ ಜಿ ಪಿ ಎ ಅಂದರೆ ಏನು ಅನ್ನೋದನ್ನ ಈಗಾಗಲೇ ತುಂಬ ವಿಡಿಯೋದಲ್ಲಿ ತಿಳಿಸಿದ್ದೀನಿ. ಜಿ ಪಿ ಎಯಿಂದ ಪ್ರಾಪರ್ಟಿನ ಮಾರಾಟ ಮಾಡ್ಬೋದಾ, ಎಷ್ಟರ ಮಟ್ಟಿಗೆ ಅದು ಕಾನೂನುಬದ್ಧ ಆಗಿರುತ್ತೆ, ಯಾವೆಲ್ಲ ರೈಟ್ಸ್ ಜಿ ಪಿ ಎ ಹೋಲ್ಡರ್ಸ್ಗೆ ಇರುತ್ತೆ ಅನ್ನೋದು ಈಗಾಗಲೇ ತುಂಬ ವಿಡಿಯೋಸ್ ಇದೆ, ಅದನ್ನು ನೋಡಿ ಅದ್ರ ಬಗ್ಗೆ ತಿಳ್ಕೊಳ್ಳಿ. ಜಿ ಪಿ ಎ ಹೋಲ್ಡರ್ಗಳು ಕೂಡ ಈ ಖಾತಾನ ಮಾಡ್ಕೋಬೋದಾ ಅಂದರೆ, ಈ ಖಾತಾ ಕೊಡ್ತಾ ಇರೋ ಮುಖ್ಯ ಉದ್ದೇಶ ಏನು, ಓನರ್ಶಿಪ್ನ ಕನ್ಫರ್ಮ್ ಮಾಡೋದು. ಯಾರು ಆ ಪ್ರಾಪರ್ಟಿ ಓನರು, ಯಾರಿಗೂ ಕೂಡ ಮೋಸ ಆಗಬಾರ್ದು ನೆಕ್ಸ್ಟ್ ಅನ್ನೋದಕ್ಕೋಸ್ಕರ ಈ ಒಂದು ಡಿಜಿಟಲ್ ಖಾತಾಗಳನ್ನ ಮಾಡ್ತಾ ಇದ್ದಾರೆ. ಪ್ರಾಪರ್ಟಿ ಓನರ್ ಯಾರು ಅನ್ನೋದು ತೋರಿಸುತ್ತೆ. ಈ ಖಾತಾವನ್ನು ಜಿ ಪಿ ಹೋಲ್ಡರ್ಗಳು ಪಡ್ಕೊಂಡ್ರು ಕೂಡ ಅದರಲ್ಲಿ ಓನರ್ಗಳ ಹೆಸರೇ ಬರೋ ಅಂಥದ್ದು. ಪ್ರಾಪರ್ಟಿ ಓನರ್ ಯಾರಿರ್ತಾರೆ, ನಿಮಗೆ ಯಾರು ಜಿ ಪಿ ಎ ಮಾಡಿಕೊಟ್ಟಿರ್ತಾರೆ ಅವರ ಹೆಸರೇ ಅದರಲ್ಲಿ ಬರೋ ಅಂಥದ್ದು. ಅಥವಾ ಜಿ ಪಿ ಎ ಹೋಲ್ಡರ್ ಮಾಡಿದ್ದಾರೆ ಅಂತ ಹೇಳಿ ಅವ್ರು ಏನಾದರೂ ಮೆನ್ಷನ್ ಮಾಡ್ಬೋದು ಹೊರತು, ಅದು ಯಾವ ರೀತಿ ಸಾಫ್ಟ್ವೇರ್ ಅಪ್ಡೇಟ್ ಆಗುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಆದರೆ ಈ ಖಾತಾದಲ್ಲಿ ಜಿ ಪಿ ಎ ಹೋಲ್ಡರ್ಗಳು ಈ ಖಾತಾ ಮಾಡಿಕೊಂಡ್ರೆ ಅವರು ಓನರ್ ಅಂತ ಹೇಳಿ ಖಂಡಿತವಾಗಿಯೂ ಕನ್ಸಿಡರ್ ಮಾಡ್ಲಿಕ್ಕೆ ಬರೋದಿಲ್ಲ. ಯಾಕೆಂದರೆ ಮುಂಚೆ ಎಲ್ಲ ಖಾತಾ ಮಾಡಿಸೋದಕ್ಕೂ ಕೂಡ ಜಿ ಪಿ ಎಗಳನ್ನ ಕೊಡ್ತಾಯಿದ್ರು. ಅವರು ಖಾತಾನ ಮಾಡಿಸ್ತಾ ಇದ್ರು ಕೂಡ ಅಲ್ಲಿ ಓನರ್ ನೇಮ್ ಬಂದುಬಿಟ್ಟು ಯಾರು ಲ್ಯಾಂಡ್ ಲಾರ್ಡ್ ಇರ್ತಾರೆ ಅವ್ರದ್ದೇ ಬರ್ತಾಯಿತ್ತು. ಅದರಿಂದ ನೀವು ಸೇಲ್ ಡೀಡಲ್ಲಿ ಯಾರ ಹೆಸರು ಇರುತ್ತೋ ಅವ್ರದ್ದೇ ಹೆಸರಲ್ಲಿ ಈ ಖಾತಾವನ್ನು ಬರುತ್ತೆ. ಆದ್ದರಿಂದ ಜಿ ಪಿ ಎ ಮುಖಾಂತರ ನೀವು ಈ ಖಾತಾ ಪಡ್ಕೋತೀವಿ ಅನ್ನೋದೆಲ್ಲ ಅಷ್ಟು ಕಾನೂನುಬದ್ಧವಾಗಿ ಇರೋದಿಲ್ಲ. ಮಾಹಿತಿ ಉಪಯುಕ್ತ ಆಗಿದೆ ಅಂತ ಭಾವಿಸ್ತೀನಿ. ಮತ್ತಷ್ಟು ಮಾಹಿತಿಗಾಗಿ ನಮ್ಮ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಹೊಸದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಕಾನೂನಿನ ಮಾಹಿತಿಗಳನ್ನು ನೀವು ತಿಳ್ಕೊಳ್ಳೋದಲ್ಲ, ಮತ್ತೊಬ್ಬರಿಗೂ ಕೂಡ ಇದನ್ನು ಹಂಚಿ. ಧನ್ಯವಾದಗಳು.